ಇನ್ನು ತೆಲಂಗಾಣದಲ್ಲಿ ಮೋಂಥಾ ಸೈಕ್ಲೋನ್ ಅಬ್ಬರ ಜೋರಾಗಿದೆ. ಬೀದರ್ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ಕಡಲೆ ಬೆಳೆ ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ. ಮೋಂಥಾ ಚಂಡಮಾರುತದ ಹಿನ್ನೆಲೆ ಬೀದರ್ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆ ಸುರಿದಿದೆ. ಧಾರಾಕಾರ ಮಳೆಗೆ ಕಡಲೆ ಬೆಳೆ ಕೊಚ್ಚಿ ಹೋಗಿದೆ. ನಾಗೂರ ಎಂ ಗ್ರಾಮದಲ್ಲಿ ಹಿಂಗಾರು ಬೆಳೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ವಿಪರೀತ ಮಳೆ ಆಗ್ತಾ ಇದೆ. ಒಂದು ರೀತಿ ರೈತರಿಗೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಿದೆ ಮೋಂಥಾ ಚಂಡಮಾರುತ. 15-20 ದಿನದ ಹಿಂದೆ ಕಡಲೆಯನ್ನ ರೈತರು ಬಿತ್ತನೆ ಮಾಡಿದ್ರು. ಹಿಂಗಾರು ಹಂಗಾಮಿನ ಈ ಕುಸುಬೆ, ಬಿಳಿ ಜೋಳ, ಗೋಧಿ ಎಲ್ಲವೂ ಕೂಡ ನಾಶ ಆಗಿದೆ. ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಿದ್ರೂ ಕೂಡ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬ್ಯಾಂಕ್ ಸಾಲ ತೀರಿಸುವುದಕ್ಕೆ ಅನ್ನದಾತರು ಪರದಾಡ್ತಾ ಇದ್ದಾರೆ. ನಾಗೂರ್ ಎಂ ಔರ ತಾಲೂಕು ಬೀದರ್ ಜಿಲ್ಲಾ ನಾಗೂರ್ ಎಂ ಶಿವಶರಣಪ್ಪ ಮಾಣಿಕರಾವ್ ಎಂಬವರು ಇದ್ದೇವೆ ನಾವು. ನಮ್ಮ ಹೊಲದಲ್ಲಿ 10 ಬ್ಯಾಗು ಸೋಯಾ ಬಿತ್ತಿದ್ದೆವು. ಎಲ್ಲ ನೀರು ಹತ್ತಿ ಹೋಗ್ಯಾವ. ಅದ್ರ ಬಾದ ತೊಗರಿ ನೀರು ಹತ್ತಿ ಹೋದು ಸಾಲ ಸೂಲ ಮಾಡಿ ತಂದು ಮತ್ತು ಮುಂದೆ ಕಡ್ಡಿ ಅದು ಹಾಕಿದೆವು. ಹೊಲ್ದಾಗ ನೀರು ನಿಂತವ. ಈ ಸದ್ಯ ಏನು ಮಾಡೋಕೆ ಪರಿಹಾರ ಇಲ್ಲ. ಇನ್ಸೂರೆನ್ಸ್ ಕಟ್ಟಿದೆವು. ಮೊಳಕೆ ಎಲ್ಲ ಸುಟ್ಟು ಹೋಗ್ಲತ್ತವ. ಇನ್ಸೂರೆನ್ಸ್ ಕಟ್ಟಿದೆವು, ಅದ್ರದ್ದು ಪರಿಹಾರ ಇಲ್ಲ. CM ಅವ್ರು ಬಂದು ಹೋದರು. ಅವರು ಇದು ರೊಕ್ಕ ಹಾಕ್ತಾ ಬರಗಾಲದು ಅದು ಹಾಕಲ್ ಹೋದರು. ಯಾವ ಬೀದರ್ ಜಿಲ್ಲೆ ಔರ ತಾಲೂಕು ನಾಗೂರ್ ಎಂ ಗ್ರಾಮದವರು ರೈತರಿದ್ದೇವ್ರಿ ನಾವು. ಕುಶಲವ್ ಮಾನೂರಿ ಅಂತೇಳಿ. ಮತ್ತು ಖರೀಫ್ ಬಿತ್ತಣಿಕೆ ಮಾಡಿದೆವು. ಎಲ್ಲ ಸಾಲ ಸೂಲ ಮಾಡಿ ಎಲ್ಲ ಅದು ಭೀ ಕೊಚ್ಕೊಂಡು ಹೋಗ್ಯದ ಮಳೆಲಿಂದು. ಮತ್ತು ಈಗ ರಬ್ಬಿ ಎಲ್ಲ ಮತ್ತು ಸಾಲ ಗೆಲ್ಲ ಮಾಡಿ ಮತ್ತು ಅಗ್ರೋಲಿಂದೆಲ್ಲ ಬೀಜ ತಂದು ಕಡ್ಡೆ ಬೀಜ ಎಲ್ಲ ಬಂದು ಬಿತ್ತಣಿಕೆ ಮಾಡಿದೆವು. ಮತ್ತು ಬಿತ್ತಣಿಕೆ ಮಾಡಿ 15-20 ದಿವಸ ಆಯ್ತು ರೀ. ಮತ್ತು ಈಗ ಮಳೆ ಹತ್ತಿ ಎಲ್ಲ ಕಡ್ಡಿ ಅದು ಎಲ್ಲ ಕೊಚ್ಕೊಂಡೈತಿ. 3 ದಿನ ಸತತ ಮಳೆ ಅದ. 27, 28, 29. ಮತ್ತು ಈಗೆಲ್ಲ ರೈತರು ಭಾಳ ಸಂಕಟದಲ್ಲಿದ್ದಾರೆ. ಸಾಲ